ಬಿಡದಿ ಟೌನ್ಶಿಪ್ ಯೋಜನೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಚರ್ಚೆಗೆ ಆಹ್ವಾನ ನೀಡಿದರು. ಬೈಲಹೊಂಗಲದಲ್ಲೇ ಬಹಿರಂಗ ಚರ್ಚೆ ನಡೆಸುವಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಒತ್ತಾಯಿಸುತ್ತಿರುವುದು ಬಾಲಿಶಿ ವರ್ತನ ಎಂದು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಟೀಕಿಸಿದರು. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಅವರ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಅವರು, ಒಬ್ಬ ಹಿರಿಯ ನಾಯಕನಿಗೆ ಇರಬೇಕಾದ ಕನಿಷ್ಠ ಸಾಮಾನ್ಯ ಜ್ಞಾನವೂ ಇಲ್ಲದಂತೆ ಎಚ್.ಡಿ.ಕೆ ವರ್ತಿಸುತ್ತಿದ್ದಾರೆ ಎಂದರು. ಬೈರಮಂಗಲದಲ್ಲಿ ಚರ್ಚೆ ನಡೆಸಲು ಡಿಕೆ ಶಿವಕುಮಾರ್ ಹೋದ್ರೆ ಎರಡು ಪಕ್ಷಗಳ ಕಾರ್ಯಕರ್ತರ ದೊಡ್ಡ ಸಂಖ್ಯೆಯಲ್ಲಿ ಸೇರುತ್ತಾರೆ. ಈ ವೇಳೆ ಘರ್ಷಣೆ ನಡೆದರೆ ಪರಿಸ್ಥಿತಿ ಕೈಮೀರುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಈಗ ನಾವು ಕುಮಾರಸ್ವಾಮಿ ಅವ್ರನ್ನ ಇದು ನನ್ನ ಕನಸಿನ ಕೂಸೋ ಅಲ್ವಾ ಅಂತೇಳಿ ಧರ್ಮಸ್ಥಳಕ್ಕೆ ಕರಿಬೇಕು. ನಾವು ಇವಾಗ ಬಂದು ಹೇಳಪ್ಪ ನೀನು ಈ ಸ್ಟೇಟ್ಮೆಂಟ್ ಹೇಳಿದ್ಯೋ ಇಲ್ವೋ ಅಂತೇಳಿ ನಾವು ಈಗ ಅಲ್ಲಿ ಕರಿಬೇಕು. ಈಗ ಅಡ್ಡ ಮತದಾನಕ್ಕೆ ಅವ್ರು ಮಾಡಿದ್ಮೇಲೆ ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಬರ್ಬೇಕು ಧರ್ಮಸ್ಥಳಕ್ಕೆ. ನಾವು ಬಂದು ಹೇಳ್ತೀವಿ ಕುಮಾರಸ್ವಾಮಿ ಅವ್ರು ಈ ಮಾತು ಹೇಳೋರಿಂದ ನಾವು ಬಂದು ಧರ್ಮಸ್ಥಳದಲ್ಲಿ ಹೇಳ್ತೀವಿ. ಕುಮಾರಸ್ವಾಮಿ ಅವ್ರು ಬಂದು ಹೇಳಿ ಧರ್ಮಸ್ಥಳದಲ್ಲಿ ನಾನು ಹೇಳಿಲ್ಲ ರೀ ನಾನು ಅದನ್ನ ಅಂತ. ಅವ್ರು ಕರೆದವ್ರಲ್ಲ, ಅವರೇ ಕರೆದವ್ರು, ನಾವು ಕರೆದಿರೋದಲ್ಲ. ಅವ್ರು ಕರೆದವ್ರು ಅಡ್ಡ ಮತದಾನಕ್ಕೆ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ, ಅವರೆಲ್ಲರ ಕರೆದು ಮಾಡಿಸ್ಕೊಳ್ಳಿ. ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಅದ್ರ ಬಗ್ಗೆ ನಾವು ಚರ್ಚೆನೂ ಮಾಡೋಕ್ಕಾಗಲ್ಲ. ಈ ವಿಚಾರದಲ್ಲಿ ಮಾತಾಡಬೇಕು ಧರ್ಮಸ್ಥಳದಲ್ಲಿ ಮಾತಾಡಲಿ ಅಂತೀರಾ? ಯಾರು ಅವ್ರನ್ನ ಅಲ್ಲಿ ಕರೆದ್ರೆ ನಾವು ಇವ್ರನ್ನ ಅಲ್ಲಿ ಕರಿತೀವಿ. ಈ ವಿಚಾರಕ್ಕೆ ಪ್ರಾಮಾಣಿಕತೆ ಎಷ್ಟು ಅಂತ ಗೊತ್ತಾಗಬೇಕಲ್ಲ. ಅವ್ರು ಕರೆದ್ರೆ BJP ಅವ್ರು ಕರೆದ್ರೆ, ಕುಮಾರಸ್ವಾಮಿ ಅವರು ಪಾರ್ಟ್ ಆಫ್ ದಿ BJP ತಾನೆ, ಅವರು ಬಂದು ಈ ವಿಚಾರನ ಅಲ್ಲೇ ಚರ್ಚೆ ಮಾಡೋಣ. ಹಂಗಾರೆ ಅವ್ರು ಕರೆದ್ರೆ ನಾವು ಕರಿತಾ ಇಲ್ಲ, ಅವ್ರು ಕರೆದ್ರೆ ಇವರು ಬರಲಿ, ಈ ವಿಚಾರನ ಅಲ್ಲೇ ಚರ್ಚೆ ಮಾಡೋಣ. ಆ ಭಗವಂತನ ಮುಂದೆ ತೀರ್ಮಾನ ಮಾಡೋಣ. ಸುಳ್ಳು ಎಷ್ಟು ಸತ್ಯ ಎಷ್ಟು ಅಂತ ಭಗವಂತ ತೀರ್ಮಾನ ಮಾಡಲಿ. ಯಾರು ಸುಳ್ಳು ಹೇಳ್ತಾರೆ ಅವ್ರಿಗೆ ಶಿಕ್ಷೆ ಕೊಡಲಿ, ನಾವು ಸುಳ್ಳು ಹೇಳಿದ್ರೆ ನಮಗೆ ಶಿಕ್ಷೆ ಕೊಡಲಿ, ಅವ್ರು ಸುಳ್ಳು ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಕೊಡಲಿ. ಬಹುಶಃ ಮಂಜುನಾಥನ ಸನ್ನಿಧಾನದಲ್ಲಿ ಏನಾರ ಸುಳ್ಳು ನಡೆದ್ರೆ ಬಹುಶಃ ಅವನು ಸರ್ವನಾಶ ಆಗೋಯ್ತಾನೆ. ಅಲ್ಲೇ ಹೋಗ ನಡೀರಿ, ಅಲ್ಲೇ ಚರ್ಚೆ ಮಾಡೋಣ. ಅವ್ರು ಕರೆದ್ರೆ ನಾವು ಕರೆದಿಲ್ಲ, ಆಮೇಲೆ ನೀವು ಕರೆದ್ರು ಅಂತ ಅಂದ್ಬಿಡಿ. ಆಮೇಲೆ ಹೋಗಿ ಕೇಳ್ತೀರ ನೀವು ಬಾಲಕೃಷ್ಣ ಅವ್ರು ಅದಕ್ಕೆ ಕರೆದ್ರು ಅಂತ. ಯಾನೇ ಪ್ರಮಾಣ ಅಂದ್ರೆ ಕುಮಾರಸ್ವಾಮಿ ಅವರು ಅವತ್ತಿಂದ ಇದರಲ್ಲೇ ಬರ್ತಾ ಇದೆ. ಸರಿ, ಒಂದು ಹಿಂದೆ ಸವಾಲು ಡಿಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಮಾಡಿದ್ರು. ಅವಾಗ ನೀವು ಕುಮಾರಸ್ವಾಮಿ ಅವ್ರ ಜೊತೆ ಇದ್ರಿ, ಈಗ ಡಿಕೆ ಶಿವಕುಮಾರ್. ಸರಿ, ಕುಮಾರಸ್ವಾಮಿ ಅವರ ಮನಸ್ಥಿತಿ ನಿಮ್ಗೆ ಹೇಳ್ತೀನಿ. ನಾನು ಅವ್ರ ಜೊತೆ ಬೆಳೆದಂಥವ್ರು, ಅವ್ರ ಮನಸ್ಥಿತಿ ಹೇಳ್ತೀನಿ ನಿಮಗೆ. ಅವರು ಯಾರು ಕೂಡ ಮುಖ್ಯಮಂತ್ರಿ ಆಗಿರೋದಕ್ಕೆ ಸಹಿಸ್ಕೊಳ್ಳಲ್ಲ. ಅವ್ರು ಏನು ಮಾಡವ್ರೆ, ಏನು ಅನ್ಕೊಂಬಿಟ್ಟವ್ರೆ ಅಂತಂದರೆ, ಈ ರಾಜ್ಯಕ್ಕೆ ಏನಾರ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಏನೋ ಒಳ್ಳೇದು ಮಾಡೋದು ನಾನು ಒಬ್ಬನೇ ಅಂತ ಅನ್ಕೊಂಬಿಟ್ಟವ್ರು. ಇನ್ನು ಯಾರು ಒಳ್ಳೇದು ಮಾಡಲ್ಲ, ನಾನು ಒಬ್ಬನ ಕೈಲಿ ಆಗೋದು ಅಂತಕ್ಕಂಥ ಅವ್ರ ಮಾತುಗಳು, ಅವರ ನಡವಳಿಕೆ ಎಲ್ಲ ನೀವು ನೋಡ್ತಾ ಇದ್ದೀರಾ ಅಲ್ವಾ. ನೀವು ಇವ್ರು ಒಳ್ಳೆ ರೀತಿ ಮಾಡಿ ಒಳ್ಳೆ ನಡವಳಿಕೆ ಇದ್ದಿದ್ರೆ ಇಷ್ಟೊತ್ತಿಗೆ 124 ಜನ ಗೆಲ್ಸ್ಬಿಡೋರು. ನಿಮ್ಮ ರೀತಿ ನೀತಿಗಳು ಸರಿಯಾಗಿದ್ದಿದ್ರೆ, ನೀವು ಸರಿಯಾದ ರೀತಿಯಲ್ಲಿ ಹೋಗಿದ್ರೆ ಇಷ್ಟೊತ್ತು 124 ನಿಮ್ಮ ಯಾವ ಇದೇ ಇಲ್ಲದೇ ಗೆಲ್ಸ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತು. ಆದರೆ ಇವ್ರ ನಡವಳಿಕೆಗಳಾಯ್ತಲ್ಲ, ಬದಲಾವಣೆಗಳು. ಈಗ ಯಡಿಯೂರಪ್ಪನವ್ರ ಜೊತೆ ಸೇರಿಕೊಂಡ್ರು, ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಲಿಲ್ಲ. ಯಡಿಯೂರಪ್ಪನವ್ರ ಪಾಪ ಹೋರಾಟ ಮಾಡಿ ಮತ್ತೊಂದು ಮಾಡಿ ಮುಖ್ಯಮಂತ್ರಿ ಆದರು. ಕಡೆಗೆ ಕಣ್ಣೀರು ಹಾಕ್ಸಿದ್ರಲ್ರಿ. ಎಷ್ಟು ಯಡಿಯೂರಪ್ಪನವ್ರ ಮೇಲೆ ಎಷ್ಟು ಪ್ರೆಸ್ ಮಾಡಿದ್ದೀರಾ ನೀವು? ಅಲ್ಲಿ ದುಡ್ಡು ತೊಗೊಂಡವ್ರೆ, ಇಲ್ಲಿ ದುಡ್ಡು ತೊಗೊಂಡವ್ರೆ, ಎಷ್ಟು ಮಾಡಿದ್ರಿ ನೀವು ಯಡಿಯೂರಪ್ಪನವ್ರ ಮೇಲೆ? ಕಣ್ಣೀರಾಗಿ ಕೆಳಗಡೆ ಇಳಿಸಿದ್ರಿ ನೀವು ಯಡಿಯೂರಪ್ಪನವ್ರನ್ನ. ನೀವೇ ಅಧಿಕಾರ ಹಸ್ತಾಂತರ ಮಾಡಬೇಕಾಯ್ತು, ಅದು ಮಾಡಲಿಲ್ಲ ನೀವು. ಮಾತು ಕೊಟ್ಟಂತೆ ಮಾತು ತಪ್ಪಿದ್ರಿ ನೀವು. ಅವಾಗ ಶಿವಕುಮಾರ ಸ್ವಾಮೀಜಿಯವ್ರ ಮೇಲೆ ಪ್ರಮಾಣ ಮಾಡಿದ್ರು ಹಾಸನದಲ್ಲಿ, ನಾನು ಅಧಿಕಾರ ಹಸ್ತಾಂತರ ಮಾಡ್ತೀನಿ ಯಡಿಯೂರಪ್ಪನವ್ರಿಗೆ ಅಂತ. ಶಿವಕುಮಾರ ಸ್ವಾಮೀಜಿಯವ್ರ ಸನ್ನಿಧಿನಲ್ಲಿ ಪ್ರಮಾಣ ಮಾಡಿದ್ರು, ಹಸ್ತಾಂತರ ಮಾಡಲಿಲ್ಲ. ಅದೇನೋ ಭಗವಂತ ಅವನ ಇಲ್ವೋ ನಮಗೂ ಗೊತ್ತಿಲ್ಲಪ್ಪ. ಕೆಲವ್ರಿಗೆ ಭಗವಂತನೇ ಇಲ್ಲ ಅನಿಸ್ತದೆ, ನಮ್ಮದವ್ರಿಗೆ ಮಾತ್ರ ಭಗವಂತ ಇರೋದು. ಮಾಡಲಿಲ್ಲ. ಮಾಡಿದ್ಮೇಲೆ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ. ಹೋರಾಟ, ಅವ್ರ ಸಾಧನೆ ಜನ ಇಷ್ಟಪಟ್ಟರು, ಮುಖ್ಯಮಂತ್ರಿ ಆದರು. ಅವ್ರದ್ದೇ ಆದಂಥ ಬೇರೆ ರೀತಿಯಲ್ಲಿ ಮುಖ್ಯಮಂತ್ರಿ ಆದರು. ಅವ್ರನ್ನ ಇರೋಕ್ಕೆ ಬಿಡಲಿಲ್ಲ. ಈಗ ಆ ರೀತಿ ಮಾಡಬೇಕು ಅಂತ ಹೊಂಟಿರೋದು. ಆ ಹಳೆ ಇದೈತಲ್ಲ, ಆ ಪ್ರಿನ್ಸಿಪಲ್ನ ಇಲ್ಲಿ ಅಪ್ಲೈ ಮಾಡ್ತಾವ್ರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ತಡ್ಕೊಳಕ್ಕಾಯ್ತಲ್ಲ. ಅವ್ರು ನೋಡಿ, ನೀವು ನೋಡಿದ್ದೀರಾ ಕೇಂದ್ರದಲ್ಲಿ ಎಷ್ಟು ದಿವಸ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಡೆಲ್ಲಿನಲ್ಲಿ ಮನೆ ಕೊಟ್ಟ ಡಿ ಕೆ ಶಿವಕುಮಾರೇ ಕಾಣ್ತಾರೆ. ಅವ್ರಿಗೆ ಎದ್ದು ಕೂತ್ಕೊಂಡ್ಬಿಡ್ತಾರೆ ಒಂದೊಂದ್ಸರಿ ರಾತ್ರಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್,
ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.